ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ, ಹಾಗೆ ಆಗುತ್ತೆ. ಚಾಲೆಂಜ್ ಮಾಡ್ಬೋದು. ಈಗ ಆರ್ಟಿಕಲ್ 370 ಇದ್ರದ್ದು ರಿವೋಕೇಶನ್ದು ಸುಪ್ರೀಂ ಕೋರ್ಟ್ ನಲ್ಲಿ ಹೋಯ್ತು. ಆಮೇಲೆ ಅಲ್ಲ ಹೋಯ್ತು ಅಂದ್ರೆ ಎವ್ರಿಗೆ ಅವಕಾಶ ಇದೆ. ಟ್ರಿಪಲ್ ತಲಾಕ್ ಬಗ್ಗೆ ಇರಬಹುದು, ಶಬರಿಮಲಾ ಇರಬಹುದು, ಎಷ್ಟೆಷ್ಟೋ ಕೇಸ್ಗಳು, ಲ್ಯಾಂಡ್ ಮಾರ್ಕ್ ಕೇಸಸ್ ಜಡ್ಜ್ಮೆಂಟ್ಸು ಬಂದಿದ್ದಾವೆ. ಪ್ರತಿನಿತ್ಯ ನಾವು ನೋಡ್ತಾನೆ ಇದೀವಿ ಅಲ್ವಾ? ಆದ್ರಿಂದ ಯಾವುದು ಅವೆನ್ಯೂಗಳು ಏನು ಬಂದ್ ಆಗೋದಿಲ್ಲ. ಎಸ್, ವಿಕ್ರಮ್ ಪಡ್ಕರ್ 3 ರಿಂದ 4 ನಿಮಿಷ ಸಮಯ ಉಪಯೋಗ ಮಾಡ್ಕೊಳ್ಳಿ. ಏನು ಬದಲಾವಣೆ ಆಗುತ್ತೆ ಹೇಳಿ. ಈಗ ಇದ್ದದ್ದೇನು, ಈ ತಿದ್ದುಪಡಿ ಪಾಸ್ ಆದ್ರೆ ಏನಾಗುತ್ತೆ? ಆಗ್ಲಿ, ಇದ್ದದ್ದೇನು ಅಂತ ಒಂದ್ಸಲಿ ನೋಡ್ಬಿಡೋಣ, ಆಮೇಲೆ ಬದಲಾವಣೆ. ಈಗ ಅದ್ರೊಳಗೆ ಮಾತಾಡ್ತಾ ಒಂದು ವಿಷಯ ಬಂತು, ಆವಾಗಲೇ ನೀವು ಕ್ಲಿಪ್ಪಿಂಗ್ ತೋರಿಸ್ತಾ ಇರ್ಬೇಕಾದ್ರೆ ಒವೈಸಿ ಅವರು ಅಂತ ಅನ್ಸುತ್ತೆ, ಅವ್ರು ಹೇಳಿದ್ರು ಎನ್ಕ್ರೋಚರ್ಸಿಗೆ ಸಹಾಯ ಆಗತ್ತೆ ಅಂತಂದ್ರು. ಏನಾಗುತ್ತೆ, ಲಾ ಆಫ್ ಲಿಮಿಟೇಷನ್ ಅಪ್ಲೈ ಮಾಡಿಬಿಟ್ರೆ ಎನ್ಕ್ರೋಚರ್ಸ್ಗೆ ಸಹಾಯ ಆಗತ್ತೆ ಅಂತಂದ್ರು. ಆಯ್ತಾ? ಹಾಗಾದ್ರೆ ಜಗತ್ನಲ್ಲಿ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಲಾ ಆಫ್ ಲಿಮಿಟೇಷನ್ ಅಂತ ಒಂದಿದೆ. ಅದು ಈಗಿನ ಕಾಲದಲ್ಲಿಲ್ಲ, ಸಾವಿರಾರು ವರ್ಷಗಳಿಂದಾನು ಲಾ ಆಫ್ ಲಿಮಿಟೇಷನ್ ಅಂತ ಒಂದಿದೆ. ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ವಾದ ಪ್ರತಿವಾದಗಳನ್ನು ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಮಾಡೋಣ. ಅಬ್ದುಲ್ ರಜಾಕ್, ನೀವು ಮಾತಾಡುವಾಗ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಬಿಡಲ್ಲ, ನೀವು ಮಾತಾಡುವಾಗ ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬಿಡೋದಿಲ್ಲ ನಾನು. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.